ನಿನ್ನ ಆಸೆ ಏನು ಅಂತ ಹೇಳು. ಮೊದಲನೇ ಆಸೆ ಏನೋ ಅದೇ, ಅದು ಹಾಗೇ ಇರತ್ತೆ. ಮತ್ತೆ ಎರಡನೇದು? ಇಷ್ಟೇ. ಶಿವ ಕೂಡ ನನ್ನ ಜೊತೆನೇ ಇಲ್ಲೇ ಇರ್ಬೇಕಾಗತ್ತೆ, ಶಾಶ್ವತವಾಗಿ ನನ್ನ ಹತ್ರ. ದಾರುಕ, ಆದಿ ಅನಂತ ಶಿವನನ್ನ ನೀನು ನಿನ್ನ ದಾಸನನ್ನಾಗಿ ಮಾಡ್ಕೋಬೇಕಾ? ಇಂಥ ಕೆಟ್ಟ ವಿಚಾರ ನಿನ್ನ ಮನಸ್ಸಿಗೆ ಬಂದಿದ್ದಾದ್ರೂ ಹೇಗೆ? ಸಮಾಧಾನ ಮಾಡ್ಕೊಳ್ಳಿ ಗೆಳತಿ. ನನ್ಗೆ ನಮ್ಮಮ್ಮ ಹೇಳಿದ್ದಾರೆ, ಧನಸ್ಸಿನಿಂದ ಹೊರಡೋ ಬಾಣ ಮತ್ತೆ ಕಂಠದಿಂದ ಹೊರಡೋ ಮಾತನ್ನ ಹಿಂದೆ ತಗೊಳ್ಳೋಕ್ಕಾಗಲ್ಲ ಅಂತ. ನಾನು ಯಾವ ಮಾತನ್ನ ವಚನ ರೂಪದಲ್ಲಿ ಕೊಟ್ಟಿದ್ದೀನೋ ನಾನದನ್ನ ಪೂರ್ತಿ ಮಾಡಲೇಬೇಕು ಗೆಳತಿ. ಕಲ್ಪವೃಕ್ಷನ ತರಲೇಬೇಕು. ಚಕ್ರವ್ಯೂಹ ಸಿದ್ಧ ಆಗ್ತಿದ್ದ ಹಾಗೆ ಭೂಮಿ ಮೇಲೆ ಸ್ಥಾಪನೆ ಆಗತ್ತೆ. ಮತ್ತೆ ನೀನು ಅಣ್ಣ 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 ಅಣ್ಣ, ಬಾಲಶಿವ ದಾರುಕಾಗೆ ಪಾರ್ವತಿ ಬಿಡುಗಡೆಗೆ ಬದಲಾಗಿ ಕಲ್ಪವೃಕ್ಷ ತಂದ್ಕೊಡೋ ಅಂತ ವಚನ ಕೊಟ್ಟಿದ್ದಾನೆ. ಏನು? ಬಾಲಶಿವ ಕಲ್ಪವೃಕ್ಷ ತಂದ್ಕೊಡ್ತೀನಿ ಎಂದಿದ್ದಾನ? ಹೌದು ಅಮ್ಮ. ಇದರ ಅರ್ಥ ಅಮ್ಮ, ಸಮುದ್ರ ಮಂಥನದಿಂದ ಸಿಕ್ಕಿರೋ ಅನುಪಮ ರತ್ನ ಇಷ್ಟು ದಿನ ದೇವತೆಗಳ ಹತ್ರ ಇತ್ತು, ಇನ್ನು ಮುಂದೆ ನಮ್ಮ ಹತ್ರ ಇರುತ್ತೆ. ಅದ್ರ ಮೇಲೆ ನಮ್ಮ ಅಧಿಕಾರ ಇರುತ್ತೆ. ಆದ್ರೆ ತಾರಕ, ಬಾಲಶಿವ ಯಾವ್ದಾದ್ರೂ ಉಪಾಯ ಮಾಡಿ ದಾರುಕನಿಂದ ಕಲ್ಪವೃಕ್ಷನ ಹಿಂದೆ ತಗೊಂಡ್ರೆ? ಅಸಾಧ್ಯ ಅಮ್ಮ, ಅಸಾಧ್ಯ. ಹೇಗ್ ಹಿಂದೆ ತಗೋತಾನೆ ಅಮ್ಮ? ಅದು ಸಿಕ್ತಿದ್ದ ಹಾಗೆ ನಾವು ಅವನಿಂದ ಕಲ್ಪವೃಕ್ಷನ ತಗೋಬೇಕು, ಆ ದಾರುಕನ ಸಾಯಿಸ್ಬೇಕು. ಒಳ್ಳೇದು ಮಾತಾಡು ಅಜಾಮುಖಿ, ಒಳ್ಳೇದು ಮಾತಾಡು. ಅದನ್ನ ಕಸ್ಕೊಳ್ಳೋ ಅಗತ್ಯನೇ ಇಲ್ಲ. ಯಾಕಂದ್ರೆ ಅಷ್ಟರಲ್ಲಿ ನಾನು ಸಿದ್ಧ ಮಾಡಿರೋ ಚಕ್ರವ್ಯೂಹ ಪೂರ್ತಿಯಾಗಿ ತಯಾರಾಗಿರುತ್ತೆ. ಮತ್ತೆ ಅದೇ ಚಕ್ರವ್ಯೂಹ ಆ ಕಲ್ಪವೃಕ್ಷನ ಹಿಡಿದಿಡುತ್ತೆ. ಅದನ್ನ ಎಲ್ಲೂ ಹೋಗೋಕೆ ಬಿಡೋದೇ ಇಲ್ಲ. ದೇವರಾಜ ಇಂದ್ರ ಕೋಪದಲ್ಲಿರೋ ಹಾಗಿದೆ ಪ್ರಭು. ನನಗೇನೋ ಅವರು ಸುಲಭವಾಗಿ ಕಲ್ಪವೃಕ್ಷನ ತಗೊಂಡು ಹೋಗೋಕೆ ಬಿಡ್ತಾರೆ ಅಂತ ಅನಿಸ್ತಿಲ್ಲ. ನನ್ನ ಮಾತು ನೆನಪಲ್ಲಿರಲಿ, ಯಾರು ಬಾಲಶಿವನನ್ನ ಮುಂದೆ ಹೋಗೋದಿಕ್ ಬಿಡಬೇಡಿ. ನಾವು ಯಾವುದೇ ಪರಿಸ್ಥಿತಿಲೂ ಕಲ್ಪವೃಕ್ಷನ ಸ್ವರ್ಗದಿಂದ ಹೊರಗಡೆ ತಗೊಂಡೋಗೋದಿಕ್ ಬಿಡಬಾರ್ದು. ಕ್ಷಮಿಸಿ, ಆದ್ರೆ ನೀವು ಮುಂದೆ ಬರೋ ಹಾಗಿಲ್ಲ.
ನಾವು ಕಲ್ಪವೃಕ್ಷನ ಸ್ವರ್ಗದಿಂದ ಎಲ್ಲೂ ತಗೊಂಡು ಹೋಗೋದಿಕ್ ಬಿಡಲ್ಲ. ದೇವರಾಜ, ನೀವು ನನ್ನ ಪ್ರಭುಗೆ ಅವಮಾನ ಮಾಡ್ತಿದ್ದೀರಾ. ಈಗ ಇದ್ರ ಪರಿಣಾಮನ ಅನುಭವಿಸೋದಕ್ಕೆ ನೀವು ಸಿದ್ಧರಾಗಿ. ನಂದಿ, ಯುದ್ಧ ಯಾವಾಗ್ಲೂ ಕೊನೆ ದಾರಿಯಾಗಿರ್ಬೇಕು. ನೀವು ಶಾಂತರಾಗಿರಿ. ಕಲ್ಪವೃಕ್ಷನ ತಗೊಂಡು ಹೋಗೋದ್ರಿಂದ ನಿಮ್ಗೆ ಏನ್ ಸಮಸ್ಯೆ ದೇವರಾಜ ಇಂದ್ರ? ಅದು ದೇವತೆಗಳಿಗೆ ಸೇರ್ಬೇಕು. ನಾವದನ್ನ ಅಸುರರ ಕೈಗೆ ಸೇರೋದಿಕ್ ಬಿಡಲ್ಲ. ಆದ್ರೆ ಯಾಕೆ? ಅವ್ರಿಗೆ ಅದ್ ಸಿಕ್ಕಿದ್ರೆ ಸಮಸ್ಯೆ ಏನು? ಅವರು ಕಲ್ಪವೃಕ್ಷನ ದುರುಪಯೋಗ ಮಾಡ್ಕೋತಾರೆ. ಅದು ಹೀಗೂ ಆಗ್ಬೋದಲ್ವಾ? ಅವರು ದುರುಪಯೋಗ ಮಾಡದೇ ಇರಬಹುದು. ಅಷ್ಟೇ ಅಲ್ಲ, ಕಲ್ಪವೃಕ್ಷದ ಒಳ್ಳೆ ತರಂಗದಿಂದ ಅವ್ರ ಒಳಗೂ ಒಳ್ಳೆತನ ಮೂಡಬಹುದು. ಅವರು ತಮ್ಮ ಕೆಟ್ಟ ಯೋಚನೆನ ಬಿಡಬಹುದು ಅಲ್ವಾ? ಪ್ರಭು, ಕಳ್ಳ ಯಾವತ್ತಿಗೂ ಕದಿಯೋದನ್ನ ಬಿಡೋದಿಕ್ ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ಕಲ್ಪವೃಕ್ಷ ದೇವತೆಗಳಿಗೆ ಸೇರಿದ್ದು. ನಾವದನ್ನ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು? ಇದು ದೇವತೆಗಳಿಗೆ ಹೇಗ್ ಸೇರ್ಕೊತ್ತು ದೇವರಾಜ? ದೇವತೆಗಳಿಂದನೇ ಇದು ಸೃಷ್ಟಿಯಾಗಿದ್ದ? ಇಲ್ಲ, ಇದು ನಮಗೆ ಸಮುದ್ರ ಮಂಥನದಲ್ಲಿ ಸಿಕ್ಕಿದ್ದು. ದೇವರಾಜ, ಜಗತ್ತಲ್ಲಿ ಕೇವಲ ಜ್ಞಾನ ಮತ್ತೆ ಪುಣ್ಯದ ಮೇಲೆ ಸ್ವತಃ ಅವರ ಅಧಿಕಾರ ಇರುತ್ತೆ. ಆದ್ರೆ ಯಾವ ವಸ್ತು ಮೇಲೂ ಯಾರಿಗೂ ಅಧಿಕಾರ ಇರೋದಿಲ್ಲ. ಇವತ್ತು ನಿಮ್ಮ ಹತ್ರ ಇರೋದು ನಾಳೆ ಬೇರೆಯವ್ರ ಹತ್ರ ಇರುತ್ತೆ. ಇದು ಶಾಶ್ವತ ನಿಯಮ. ಇದೆಲ್ಲ ನಿಮಿತ್ತ ಮಾತ್ರ. ಆದ್ರಿಂದ ನನಗೆ ಈ ಕಲ್ಪವೃಕ್ಷನ ತಗೊಂಡು ಹೋಗೋದು ಬಿಡಿ, ಮತ್ತೆ ಶಾಂತರಾಗಿರಿ. ಇದು ಖಂಡಿತ ದೇವತೆಗಳ ಭಾಗ್ಯದಲ್ಲೇ ಇದ್ರೆ ನಿಮ್ಮ ಬಳಿ ಹೇಗಾದ್ರೂ ಬಂದು ಸೇರುತ್ತೆ. ಪ್ರಭು, ಭಾಗ್ಯ ಕೂಡ ಧೈರ್ಯವಂತನ ಜೊತೆಗಿರುತ್ತೆ, ಹೇಳಿ ಜೊತೆ ಅಲ್ಲ. ನಾನೀಗ ಈ ಕಲ್ಪವೃಕ್ಷನ ಸ್ವರ್ಗದಿಂದ ಹೊರಗಡೆ ತಗೊಂಡೋಗೋದಿಕ್ ಬಿಡಲ್ಲ. ಹಾಗಾದ್ರೆ ಆ ನಿರ್ಧಾರನ ಕಲ್ಪವೃಕ್ಷನೇ ಮಾಡ್ಲಿ. ನಾನು ಕಲ್ಪವೃಕ್ಷದ ಹತ್ರ ನನ್ನ ಜೊತೆ ಬಾ ಅಂತ ಬೇಡ್ಕೋತೀನಿ. ಅದೇ ನನ್ನ ಜೊತೆ ಬರೋದಿಕ್ಕೆ ಒಪ್ಕೊಂಡ್ರೆ ಖಂಡಿತ ಬರಲಿ. ಮತ್ತೆ ಅದು ಬರಲ್ಲ ಅಂತ ಹೇಳಿದ್ರೆ ಇದು ಸದಾ ಕಾಲ ಈ ಸ್ಥಾನದಲ್ಲೇ ಇರಲಿ. ನಾನು ನಿಮಗೆ ಒತ್ತಾಯ ಮಾಡೋದಿಲ್ಲ. ನಿಮ್ಗೇನಾದ್ರೂ ಒಪ್ಪಿಗೆ ಇದ್ರೆ ನನಗೆ ಹೇಳಿ. ಮಹಾದೇವ ಈಗ ಮೂರ್ಖರಾಗ್ತಿದ್ದಾರೆ. ಒಪ್ಪಿಗೆ ಇದೆ. ಬಹುಶಃ ಇಂದ್ರದೇವನಿಗೆ ಇದು ಅರ್ಥ ಆಗ್ತಿಲ್ಲ. ಪುರುಷ ಮತ್ತು ಪ್ರಕೃತಿ ಎರಡು ಕೂಡ ಪ್ರಭು ಮತ್ತೆ ಮಾತೆ ಪಾರ್ವತಿಯ ಸ್ವರೂಪನೇ ಅಂತ. ನನಗೆ ಪೂರ್ತಿ ವಿಶ್ವಾಸ ಇದೆ, ಪ್ರಭುಗಳು ಈ ಕೆಲಸನ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಹೇ ಕಲ್ಪವೃಕ್ಷ, ನೀನು ನನ್ನ ಜೊತೆ ಬಾ ಅಂತ ಬೇಡ್ಕೊಳ್ತಾ ಇದ್ದೀನಿ. ನೀನು ನನ್ನ ಜೊತೆಗೆ ಬರ್ತೀಯಾ? ಧನ್ಯವಾದ.
ನೋಡಿ, ನಾವು ಯಾವುದೇ ಪರಿಸ್ಥಿತಿಲೂ ಕೂಡ ಈ ಕಲ್ಪವೃಕ್ಷ ಸ್ವರ್ಗದಿಂದ ಹೊರಗಡೆ ಹೋಗೋದಿಕ್ ಬಿಡಬಾರ್ದು. ನೀವು ನಿಶ್ಚಿಂತೆಯಿಂದ ಕಲ್ಪವೃಕ್ಷನ ತಗೊಂಡು ಹೋಗಿ. ನಾನು ಇವ್ರನ್ನೆಲ್ಲ ಇಲ್ಲೇ ತಡಿತೀನಿ ಪ್ರಭು. ಸರಿ ನಂದಿ, ಆದ್ರೆ ನಿಮ್ ಕೋಪನ ಹತೋಟಿಲಿಟ್ಕೊಳ್ಳಿ. ಹಾಗೆ ಆಗ್ಲಿ ಪ್ರಭು. ನಂದಿ, ನೀನು ನನ್ನ ದಾರಿಗೆ ಅಡ್ಡ ಬಂದು ದೊಡ್ಡ ತಪ್ಪು ಮಾಡ್ತಿದ್ದೀಯಾ. ನಿಮ್ಮ ದಾರಿಗೆ ಅಡ್ಡ ಬರೋದು ನನಗೆ ಅನಿವಾರ್ಯ ಆಗಿತ್ತು ದೇವರಾಜ. ಶಿವ ಸ್ವರ್ಗಲೋಕಕ್ಕೆ ಹೋದ್ನ, ಕಲ್ಪವೃಕ್ಷ ತರ್ತಾನ, ಕಲ್ಪವೃಕ್ಷ ತಗೊಂಡು ಭೂಮಿಗೆ ಬರ್ತಾನ. ಹೌದು ದೇವಿ ಅನಸೂಯ, ಮಾತೆ ಪಾರ್ವತಿಯ ಮುಕ್ತಿಗೋಸ್ಕರ ಪ್ರಭುನೇ ದಾರುಕಾಗೆ ಕಲ್ಪವೃಕ್ಷನ ತಂದುಕೊಡು ಅಂತ ಮಾತು ಕೊಟ್ಟಿದ್ರು. ಇದೆಂಥ ಮಾತು ತಗೊಂಡ್ರು ದಾರುಕ ನನ್ನ ಶಿವನ ಹತ್ರ? ಇದು ಸ್ವಲ್ಪನೂ ಸರಿಯಲ್ಲ. ಕಲ್ಪವೃಕ್ಷನ ಭೂಮಿಗೆ ತರೋದು ಅಂದ್ರೆ ಸೃಷ್ಟಿಯ ಸರ್ವನಾಶಕ್ಕೆ ಆಮಂತ್ರಣ ಕೊಟ್ಟ ಹಾಗೆ. ಇದು ಪ್ರಕೃತಿ ನಿಯಮದ ಉಲ್ಲಂಘನೆ. ಋಷಿವರ್ಯ, ನಾನು ಶಿವನಿಗೆ ಕಲ್ಪವೃಕ್ಷದ ಮಹತ್ವ ಮತ್ತೆ ಪರಿಣಾಮದ ಬಗ್ಗೆ ಹೇಳಬೇಕು. ಖಂಡಿತವಾಗ್ಲೂ ಹೇಳಿದ್ದೇವೆ, ಆದ್ರೆ ನೀವು ಇಷ್ಟೊಂದು ಗಾಬರಿ ಯಾಕಾಗ್ತಿದ್ದೀರಾ? ಗಾಬರಿ ಆಗಲ್ವ ಋಷಿವರ್ಯ? ನಾನೊಬ್ಳು ಮಹಾಸತಿ ಕೂಡ. ಜಗತ್ತಿನ ಕಲ್ಯಾಣದ ಬಗ್ಗೆ ಯೋಚನೆ ಮಾಡೋದು ನನ್ನ ಧರ್ಮನೇ. ಇದು ನಿಮಗೂ ಗೊತ್ತಲ್ವ ಋಷಿವರ್ಯ? ಕಲ್ಪವೃಕ್ಷನ ಸ್ವರ್ಗದಲ್ಲಿ ಸ್ಥಾಪನೆ ಮಾಡಿರೋ ಕಾರಣನೇ ಅದು ತುಂಬಾ ಪವಿತ್ರವಾದ ವೃಕ್ಷ. ಅದು ಮನುಷ್ಯ ಮತ್ತೆ ಅಸುರರಿಗೆ ಸಿಗಲೇಬಾರದು ಅಂತ. ಸರಿಯಾಗಿ ಹೇಳಿದ್ರೆ ನೀವು. ಆದ್ರೆ ಮಹಾದೇವ ಸರ್ವಜ್ಞ ಅಲ್ವಾ, ತ್ರಿಕಾಲ ಜ್ಞಾನಿ. ಅವ್ರಿಗೆ ತಿಳಿದೇ ಇರೋದೇನಿದೆ ಹೇಳಿ? ಋಷಿವರ್ಯ, ಮಹಾದೇವ ಸರ್ವಜ್ಞಾನೇ, ಆದ್ರೆ ನನ್ನ ಶಿವ ಅಲ್ಲ. ನನ್ನ ಶಿವ ಇನ್ನು ಪುಟ್ಟ ಬಾಲಕ. ದೇವಿ, ನಿಮ್ಮ ಶಿವ ಬಾಲಕನೇ, ಆದ್ರೆ ದೇವಾದಿದೇವ ಮಹಾದೇವ ಅವ್ರ ಬಾಲಕ ಅಲ್ವಲ್ಲ? ನನಗೆ ವಿಶ್ವಾಸ ಇದೆ, ಈ ಲೀಲೆನ ಮಹಾದೇವನೇ ರಚಿಸಿರೋದು. ಕೊನೆಗೂ ಶಿವ ನನಗ್ ಕೊಟ್ಟಿರೋ ಅಂತ ಮಾತನ್ನ ಅವರು ಪೂರ್ತಿ ಮಾಡೇ ಬಿಟ್ರು. ತಗೊಂಡ್ ಬರ್ತಾ ಇದ್ದಾರೆ ಕಲ್ಪವೃಕ್ಷನ. ಇನ್ನು ನನ್ನ ಎಲ್ಲ ಕನಸು, ನನ್ನ ಪ್ರತಿಯೊಂದು ಇಚ್ಛೆನೂ ಪೂರ್ತಿ ಆಗತ್ತೆ. ಈ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಘಟನೆ ನಡೆದೇ ಇರಲ್ಲ ಇಲ್ಲಿವರೆಗೂ. ಇದಕ್ಕೆ ಸಾಕ್ಷಿ ನೀವು ತ್ರಿದೇವಿಯರಾಗಿದ್ದೀರಾ. ಆದ್ರೆ ಇವತ್ತು ನನ್ನ ಈ ಐತಿಹಾಸಿಕ ವಿಜಯಕ್ಕೆ ಸಾಕ್ಷಿಯಾಗಿರೋದು ತ್ರಿದೇವಿಯರು. ಇವತ್ತು ಸ್ವತಃ ಶಿವನ ಕೈಯಿಂದಾನೇ ದೇವತೆಗಳಿಗೆ ದೊಡ್ಡ ಸೋಲಾಗಿದೆ ಅಮ್ಮ. ಹೌದು ತಾರಕ, ಜೊತೆಗೆ ಇದು ನಮಗೆ ದೊಡ್ಡ ಗೆಲುವು.
ದೇವತೆಗಳ ಈ ಕಲ್ಪವೃಕ್ಷ ಇನ್ನು ಶಾಶ್ವತವಾಗಿ ಅಸುರರ ಪಾಲಾಗುತ್ತೆ. ಇದು ಸ್ವರ್ಣ ಕ್ಷಣ ನಮ್ಗೆ ಅಮ್ಮ, ಸುವರ್ಣ ಕ್ಷಣ. ಹಾ ಅಣ್ಣ, ಇನ್ ಮುಂದೆ ಎಲ್ರೂ ನಿಮ್ಮ ದಾಸ ಆಗ್ತಾರೆ. ಸಂಪೂರ್ಣ ಬ್ರಹ್ಮಾಂಡ ನಿಮ್ ಕಾಲ್ ಕೆಳಗೆ. ದಾರುಕ, ನಾನು ಕೊಟ್ಟ ಮಾತನ್ನ ಪೂರ್ತಿ ಮಾಡಿದೆ. ಈಗ ನೀನು ನನಗೆ ಕೊಟ್ಟ ಮಾತನ್ನ ಪೂರ್ತಿ ಮಾಡು. ನೀನು ನನ್ನ ಗೆಳತಿ ಪಾರ್ವತಿನ ನಿನ್ನ ಬಂಧನದಿಂದ ಮುಕ್ತಿ ಕೊಡು. ಖಂಡಿತ. ನಾನು ದಾರುಕ ದೇವಿ ಪಾರ್ವತಿನ ಸದಾ ನನ್ನ ಜೊತೆಲಿರೋ ಬಂಧನದಿಂದ ಮುಕ್ತಿಗೊಳಿಸ್ತಾ ಇದ್ದೀನಿ. ಆದ್ರೆ ನನ್ನ ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಕರೆದಾಗ ನೀವು ನಿಮ್ಮ ಎಲ್ಲ ಕಾರ್ಯಗಳನ್ನ ಬಿಟ್ಟು ನನ್ನ ಕಾಪಾಡೋದಕ್ಕೆ ಬರಲೇಬೇಕು. ದೇವಿ ಪಾರ್ವತಿ, ನೀವು ಕೊಟ್ಟಿರೋ ಈ ವರದಾನ ಅದು ಹಾಗೇ ಇರತ್ತೆ. ತಥಾಸ್ತು, ತಥಾಸ್ತು. ಈಗ ಈ ಕಲ್ಪವೃಕ್ಷ ನಿಮ್ಮದಾಯಿತು. ಹೇ ಕಲ್ಪವೃಕ್ಷ, ನೀನು ಇನ್ ಮುಂದೆ ದಾರುಕನ ಆದೇಶನ ಪಾಲನೆ ಮಾಡು. ಇವರು ಏನ್ ಹೇಳ್ತಾರೋ ಅದ್ರ ಪ್ರಕಾರನೇ ಕೆಲಸ ಮಾಡು. ಇವರು ಎಲ್ಲಿ ಹೇಳ್ತಾರೋ ನೀನು ಅಲ್ಲೇ ನಿಲ್ಬೇಕಾಗತ್ತೆ. ನಿಮ್ಮ ಆಜ್ಞೆ ಪ್ರಭು. ಆದ್ರೆ ಒಂದು ಸಲ ನಾನೇನಾದ್ರೂ ಸ್ಥಾಪನೆ ಆದ್ರೆ ಶಾಶ್ವತವಾಗಿ ಅಲ್ಲೇ ಇರ್ತೀನಿ. ನಿನ್ನ ಸ್ವಭಾವದ ಬಗ್ಗೆ ಅಭಿಪ್ರಾಯನ ದಾರುಕ ಹೇಳ್ತಾರೆ. ನನಗೆ ನಿಮ್ಮ ಸ್ವಭಾವದಿಂದ ಏನೂ ತೊಂದರೆ ಇಲ್ಲ ಕಲ್ಪವೃಕ್ಷ. ನಾನು ನಿಮ್ಮನ್ನ ನನ್ನ ರಾಜಮಹಲಿನ ಉಪವನದಲ್ಲಿ ಸ್ಥಾಪನೆ ಮಾಡ್ತೀನಿ. ಆದ್ರೆ ನಿಮ್ಗೆ ರಾಜ್ಯ, ಅರಮನೆ, ಉಪವನ ಇಂಥದ್ದು ಯಾವುದೂ ಇಲ್ವಲ್ಲ ಪ್ರಭು. ಒಂದನ್ನ ಸಾಧಿಸಿದ್ರೆ ನಾನು ಎಲ್ಲಾನು ಸಾಧಿಸ್ದಾಗೆ ಅಲ್ವಾ? ಇನ್ನು ನನ್ನ ಎಲ್ಲಾ ಇಚ್ಛೆಗಳನ್ನು ಈ ಕಲ್ಪವೃಕ್ಷನೇ ಪೂರ್ತಿ ಮಾಡುತ್ತೆ. ಕಲ್ಪವೃಕ್ಷ, ನಾನು ಕೂತ್ಕೊಳ್ಳೋದಿಕ್ಕೆ ಸಿಂಹಾಸನ ಪ್ರತ್ಯಕ್ಷ ಆಗ್ಲಿ. ಆನಂದವಾಗಿದೆ, ಪ್ರಸನ್ನವಾಗಿದೆ. ನೋಡಿದ್ರ ಪ್ರಭು, ಇನ್ನು ನನ್ನ ಜೀವನದಲ್ಲಿ ಯಾವ ಕೊರತೆನೂ ಆಗೋದಿಲ್ಲ. ಕಲ್ಪವೃಕ್ಷ, ಸೇವಕ ಮತ್ತೆ ಸೇವಕಿಯರು ಪ್ರತ್ಯಕ್ಷ ಆಗಲಿ. ನನಗೆ ಊಟದ ವ್ಯವಸ್ಥೆ ಆಗ್ಲಿ. ಈಗ ರಾಜ್ಯ ಕೊಡು, ಅರಮನೆ ಕೊಡು, ಉಪವನ ಕೊಡು.
ದಾರುಕ ಪ್ರಭು, ನೋಡಿದ್ರೆ ಈ ಅನರ್ಥ ಯಾವ ಭಯ ಆಯ್ತೋ ಅದೇ ಆಗ್ತಿದೆ. ತಡೀರಿ ಪ್ರಭು, ಇವಳನ್ನ ತಡೀರಿ. ಈಗ ದಾರುಕಾನ ತಡೆಯೋದು ನಮ್ಮ ಅಧಿಕಾರದಲ್ಲಿ ಇಲ್ಲ ದೇವರಾಜ. ಯಾಕಂದ್ರೆ ಈಗ ಕಲ್ಪವೃಕ್ಷ ದಾರುಕಾಗೆ ಸೇರಿದೆ. ಅವರಿಗೆ ಅವ್ರ ಅಧಿಕಾರ ಪ್ರಯೋಗ ಮಾಡೋ ಪೂರ್ತಿ ಅಧಿಕಾರ ಇದೆ.